ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಈವ್ನಿಂಗ್ ಬ್ಲಾಗ್ ಇದು. ಇವಾಗ ಬಂದೆ ಮನೆಗೆ. ಬೆಳಗ್ಗೆ ಬಂದು ತಿಳಿ ಸಾರು ಮಾಡಿದ್ವಿ, ಚಪಾತಿ ಪನ್ನೀರ್ ಗ್ರೇವಿ ಮಾಡಿ ಇದು ಏನು ತಿಳಿ ಸಾರು ಮಾಡಿದ್ದೆ. ಸೊ ಯಾಕೋ ತಿಳಿ ಸಾರು ಇವಾಗ ಬೇಡ, ಮಧ್ಯಾಹ್ನ ಊಟಕ್ಕೆ ಮಾಡಿದ್ದೆ. ತಿಳಿ ಸಾರು ಬೇಡ ಅಂತ ಅನ್ಸ್ತದೆ. ಅಂದ್ರೆ ಏನಾದ್ರು ಬೇರೆ ತಿನ್ಬೇಕು, ಉಪ್ಪಿಟ್ಟು ತಿನ್ಬೇಕು, ಬಿಸಿ ಉಪ್ಪಿಟ್ಟು, ಪಲಾವ್, ಬಿಸಿ ಬೆಳೆ ಬಾತು ಈ ತರ ತಿನ್ಬೇಕಂತ. ಇವಾಗ ಚಳಿಗಾಲ ಆಗ್ಲೇ ಶುರು ಆಯ್ತು. ನವೆಂಬರ್ ಇನ್ನೇನು ಕಾರ್ತಿಕ ಮಾಸ ಬಂತು ಅಂತಂದ್ರೆ ಚಳಿಗಾಲ ಶುರು. ಅದಕ್ಕೆ ಸ್ವಲ್ಪ ಬಿಸಿ ಬಿಸಿ ಮಾಡ್ಕೊಂಡು ತಿನ್ನೋಣ ಅಂತ. ಹೇಗಿದ್ರು ಅನ್ನ ಇರ್ಲಿಲ್ಲ, ಸೊ ಅದಕ್ಕೆ ಸ್ವಲ್ಪ ಶೆಕೆಗಾಲ ಶಿವ ಶಿವ ಅಂತ ಹೋಗಿ ಚಳಿಗಾಲ ಬರುತ್ತೆ. ಚಳಿಗಾಲ ಗಡ ಅಂತ ನೋಡ್ಬೇಕು. ಓಕೆ, ಇವಾಗ ಉಪ್ಪಿಟ್ಟು ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡ್ವಿ. ತರಕಾರಿ ಕೊಡ್ತೀನಿ, ಅವರೆಕಾಳು, ಬೀನ್ಸ್, ಕ್ಯಾರೆಟ್ ಎಲ್ಲ ಬೇಯಲಿಕ್ಕೆ ಇಟ್ಟು ಬಾಯ್ಲ್ ಮಾಡಕ್ ಇಟ್ಟಿದ್ರಿ. ಬಾಯ್ಲ್ ಮಾಡಿ ಆಮೇಲೆ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಇನ್ನೇನ್ ಮಾಡ್ಬೇಕು ಅನ್ನೋಷ್ಟರಲ್ಲಿ ರವೆ ಖಾಲಿ ಅಂತ ಗೊತ್ತಾಯ್ತು. ರವೆ ಇಲ್ಲ, ರವೆ ಇತ್ತು ಮೀಡಿಯಂ, ಬನ್ಸಿ ರವೆ ಉಪ್ಪಿಟ್ಟು ಮಾಡ್ಬೇಕು ಅಂತ ಅನ್ಸು. ಸೊ ಅದಕ್ಕೋಸ್ಕರ ಬನ್ಸಿ ರವೆ ಆರ್ಡರ್ ಮಾಡಿದೆ. ಇವಾಗ ಬಂತು ಬನ್ಸಿ ರವೆ. ಸಾಸಿವೆ ಯೂಸ್ ಮಾಡ್ಬೇಡ ರಕ್ಷಿತ್, ಸೀರಿಯಸ್ ಆಗಿ ಹೇಳ್ತೀನಿ, ಸಿಂಗಲ್ ಅಂತ ಹೇಳ್ತೀನಿ. ಅಂದ್ರೆ ಇವು ನಮ್ಮ ಮನೆಯಲ್ಲಿ ಪರ್ಫ್ಯೂಮ್ ಎಲ್ಲರೂ ಯೂಸ್ ಮಾಡಿದ್ರೆ ಆಗುತ್ತೆ. ನನಗೆ ನಮ್ಮ ರಕ್ಷಿತ್ ಜಾಸ್ತಿ ಹಾಕೋತಾನೆ ತಲೆನೋವು ಬಂದ್ಬಿಡುತ್ತೆ ಮನೆಯಲ್ಲಿ, ಅದಕ್ಕೆ ಹಾಕೋಬಾರ್ದು ಅಂತ ಹೇಳಿದೀನಿ. ಅದಕ್ಕೆ ನಾನು ರೋಲರ್ ಯೂಸ್ ಮಾಡ್ತೀನಿ ಅಂತ. ನಾನು ಪರ್ಫ್ಯೂಮ್ ಯೂಸ್ ಮಾಡಲ್ಲ. ಸೊ ನನಗೆ ಇದು ನೀವು ಯಾವ್ದು ರೋಲರ್ ಯೂಸ್ ಮಾಡ್ತೀನಿ. ಚೆನ್ನಾಗಿದೆ ಇದು ನನ್ಗೆ, ಓಕೆ. ಅದಕ್ಕೆ ಇದನ್ನು ನನ್ನ ಮಗ ಖಾಲಿ ಮಾಡ್ಬಿಡ್ತಾನೆ ಒಂದು ವಾರದಲ್ಲಿ, ಅದನ್ನು ಚೆನ್ನಾಗಿ ರೋಲ್ ಮಾಡ್ಕೊಂಡ್ಬಿಡ್ತಾನೆ. ಸೊ ಅದಕ್ಕೆ ಇವಾಗ ಬಂದು ಬಿಸಿ ಬಿಸಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಹಂಗೆ ಸ್ವಲ್ಪ ಮಾತಾಡ್ತಾ ಹಾಗೆ ಬ್ಲಾಗ್ ಹೆಂಗೋ ಫ್ರೀ ಆಗಿದ್ವಿ, ಸೊ ಹಂಗೇನೆ ಶುರು ಮಾಡೋಣ ಅಂತ ಹೇಳಿ ಫ್ರೆಂಡ್ಸ್. ಬನ್ನಿ ಹಾಗೆ ಹೇಗೆಲ್ಲ ಮಾಡ್ತೀನಿ. ತುಂಬಾ ದಿನ ಆಯ್ತಲ್ಲ ಅಡಿಗೆದಂತೂ ರೆಸಿಪಿ ಸಮಯ ತೋರಿಸ್ತಾ ಇರಲಿಲ್ಲ ಜಾಸ್ತಿ ನಾನು. ಹಂಗೆ ಮಾತಾಡ್ತಾ ಬ್ಲಾಗ್. ಹಾಗೆ ಸುಮಾರು ಜನ ಏನಂದ್ರೆ ಏನು ಒಂದಷ್ಟೇನೇನೋ ಕ್ವಶನ್ಗಳನ್ನ ಕೇಳಿದ್ವಿ, ಅದನ್ನ ಆನ್ಸರ್ ಮಾಡ್ತಾ ಹಂಗೆ ತೋರಿಸ್ತೀವಿ. ಎಂತ ಸುಷ್ಮಾ ಏನ್ ಮಾಡ್ತಾ ಇದೀ? ಇದಾ ಇದೇನಕ್ಕೆ ಬುಕ್ ಮಾಡಿ ನಡಿ. ಆ ಬುಕ್ ಇದೆ, ಅದಕ್ಕೆ ಅದ್ರಲ್ಲಿ ಮಾಡಿ ನಡಿ. ನಡಿ ಹಾರ್ಸ್ ಮಾಡ್ಬೇಕಂತ. ಅದು ಓಲೆ ಸಿಗ್ತಲ್ಲ, ಏನೋ ಮಾಡಕ್ ಹೋದ ಓಲೆ ಚೆನ್ನಾಗೈತೆ, ಹಾಕೋಬಹುದು. ಯಾವ ಸೀರೆ ಜೊತೆ ಹಾಕೊಂಬೋದು. ಸೀರೆ ಜೊತೆ ದೊಡ್ಡದಾಗಿ ಚೆನ್ನಾಗೈತೆ. ಏನೋ ಏನೋ ಸಿಕ್ತು. ಕಾಂತಾರ, ನಾನು ಕಾಂತಾರ ಮೂವಿ ಹೋಗಕ್ ಆಗೇ ಇಲ್ಲ ಫ್ರೆಂಡ್ಸ್. ನಮ್ಮ ಮನೇಲಿ ಯಾವ ನೋಡಕ್ ಬರಲ್ಲ. ಅವ್ರುಗಳೆಲ್ಲ ನೋಡ್ಕೊಂಡ್ ಬಂದ್ಬಿಟ್ರು. ಅವತ್ತಿನ ಶೋ ಇವ್ರು ಹೋಗಿದ್ದ. ಏನ್ ಹೇಳ್ತಿದಾರೆ ಅರ್ಥ ಆಗ್ತದೆ ಕಣ ನಂಗೆ. ಹಾರ್ಸ್ ಮಾಡ್ಬೇಕಾ? ಮಾಡೋಗು, ಹಾರ್ಸ್ ಮಾಡ್ಬೇಕಂತೆ. ಹಾರ್ಟ್ ಮಾಡ್ಬೇಕಾ? ಹೋಗಿ ಮಾಡೋಗ್ ಬುಕ್ ಇದೆಯಲ್ಲ ಅಲ್ಲಿ, ಮಾಡೋಗು ಬುಕ್ಕಲ್ಲಿ. ಯಾವ್ದ್ರಲ್ಲಿ? ಇದ್ರಲ್ಲೇ ಮಾಡೋಗು ಬುಕ್ಕಲ್ಲಿ. ಖುಷಿಮಾ ನೀರ್ ಚೆಲ್ಬಿಟ್ಟೆ. ಹಬ್ಬ ಅಂದ್ರೆ ಸ್ವೀಟ್ ಕೊಡ್ತಾರೆ ಅಂತ ಅನ್ಕೊಂಡ್ರೆ ಈ ನಮ್ ಸೋಮ್ ಆಫೀಸ್ ಅಲ್ಲೂ ಏನು ಡ್ರೈ ಫ್ರೂಟ್ಸ್. ನನ್ ಪ್ರಕಾರ ಡ್ರೈ ಫ್ರೂಟ್ಸ್ ಕಾಸ್ಕಿನ ಈ ಬಾಕ್ಸ್ ಗಳಿಗೆ ಜಾಸ್ತಿ ಪ್ರೈಸ್ ಅಂತ ಅನ್ಸುತ್ತೆ ಫ್ರೆಂಡ್ಸ್. ಸಕತ್ತಾಗಿದೆಯಲ್ಲ ಬಾಕ್ಸ್, ಅದು ಬಹಳ ಚೆನ್ನಾಗಿದೆ. ರೆಡ್ ಟೈಪ್ ಅಲ್ಲಿ ಇದು. ಸೊ ಇಲ್ಲಿ ಈ ತರ ಗೋಡಂಬಿ ಬಾದಾಮಿ. ಮೊದ್ಲೆಲ್ಲ ಸ್ವೀಟ್ಸ್ ಎಲ್ಲ ತರ್ತೀವಿ, ಯಾಕೆ ತಂದಿಲ್ಲ. ನಿನ್ನೆ ನಮ್ದು ಏನು ಇಂಜಿನಿಯರಿಂಗ್ ನಮ್ದೇನು ಕಾಂಟ್ರಾಕ್ಟ್ ಕೊಟ್ಟಿದೀವಿ ಮನೆ ಕಟ್ಟೋದು. ಅವರು ಕೂಡ ಅವರಷ್ಟು ಬಾಕ್ಸ್ ಸ್ವೀಟ್ಸ್ ತಂದ್ಕೊಂಡ್ರು ಅನ್ಕೊಂಡೆ. ಸರ್ ಇದೆಲ್ಲ ಸ್ವೀಟ್ಸ್ ಬಾಕ್ಸ್ ಕೊಡ್ಬೇಕಾಯ್ತು ಅಂತ. ಸರಿ ನಮ್ ಶಾಪ್ಗೆ ತಂದು ಕೊಟ್ಬಿಡಿ ಅಂತ ಸೋಮ್ ಹೇಳಿದಾರೆ. ನಾನು ಸ್ವೀಟ್ ಅಲ್ಲಿ ಶಾಪ್ ಅಲ್ಲಿ ಇದೀನಿ, ತಂದು ಕೊಟ್ರು. ಸರಿ ತಗೊಂಡು ಇನ್ನು ಡ್ರೈ ಫ್ರೂಟ್ಸ್ ಹೌಸ್ ಅಂತ ಇತ್ತು. ಇದು ಯಾಕೋ ಡ್ರೈ ಫ್ರೂಟ್ಸ್ ತರ ಕಾಣಿಸ್ತೈತಲ್ಲ ಅಂತ ಮನೆಗೆ ಬಂದು ಓಪನ್ ಅಲ್ಲ ಸೋಮ್ ಬಂದು ಅಲ್ಲಿಗೆನೆ ಓಪನ್ ಮಾಡಿ ನೋಡ್ರೆ ಗೋಡಂಬಿ ಬಾದಾಮಿ. ನಾನ್ ಮನೆಗೆ ಬಂದಿದ ತಕ್ಷಣ ಸ್ವೀಟ್ ಇದೆ ಅಂತ ಓಪನ್ ಮಾಡಿದ್ರೆ ಅಲ್ಲಿ ಸ್ವೀಟ್ ಇದಿತ್ತು. ಸೋಮ್ ಹೇಳ್ದೆ ಇಲ್ಲಿ ಸೋಮ್ ಇವಾಗ ರಕ್ಷಿತ್ ಕೇಳ್ತಿದ್ದೆ, ಮೊದ್ಲು ನಿಮ್ಮಪ್ಪ ಸ್ವೀಟ್ಸ್ ಡ್ರೈ ಫ್ರೂಟ್ಸ್ ಎಲ್ಲ ತರ್ತಾ ಇದ್ರು, ಈಗ ಏನಿಲ್ಲ ಅಂತ ಇದ್ದೆ. ಇವಾಗ ತಂದವ್ರೆ, ಇದನ್ನ ತಂದವ್ರೆ. ಸ್ವೀಟ್ಸ್ ಆದ್ರೆ ಒಬ್ಬ ಮಕ್ಳು ತಿಂತಾರೆ. ಡ್ರೈ ಫ್ರೂಟ್ಸ್ ಆಲ್ರೆಡಿ ಮನೆಯಲ್ಲಿ ಇಷ್ಟಿಷ್ಟ ಅವೇ ಫ್ರಿಜ್ ಅಲ್ಲಿ ಎನಿ ಟೈಮ್ ಸ್ಟಾಕ್ ಇರುತ್ತೆ. ಅಷ್ಟೈತೆ ಅಲ್ಲಿ ಇನ್ನೊಂದ್ ಕಡೆ ಐತೆ. ಮತ್ತೆ ಡ್ರೈ ಫ್ರೂಟ್ಸ್. ಅದಕ್ಕೆ ಸೋಮ್ಗೆ ತಗೊಂಡೋಗಿ ವಾಟರ್ ಬಿ ಕೊಟ್ಟಿದ್ದೀನಿ. ರೀ ನೀವು ನೋಡ್ದಂಗೆ ತಗೊಂಡು ಅಲ್ಲೇ ಒಂದೊಂದು ತಿನ್ನಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೀನಿ. ಓಕೆ, ರವೆ ಉಳಿಬೇಕು. ಏನ್ ಡಿಫ್ರೆನ್ಸ್ ಬನ್ಸಿ ರವೆ ಮೀಡಿಯಂ ರವೆಗೆ? ಚೆನ್ನಾಗಿರುತ್ತೆ ಉದ್ರಾಗಿ ಅಂತ. ಅದು ಬಿಸಿ ಬಿಸಿಲು ತಿಂದ್ರೆ ಮಾತ್ರ. ಉಪ್ಪಿಟ್ಟು ಇದು ಮಾಡಿ ಅಮ್ಮ
ಕೇಸರಿ ಬಾತ್. ಹೋಗೋ. ನಾನು ಹೇಳೋದು ಏನು ಮಾಡ್ಕೊಡಲ್ವಲ್ಲ ನೀವು. ನೋಡಿ ಒಂದೊಂದು ದಿನ ಒಂದೊಂದು ಸಬ್ಸ್ಕ್ರೈಬರ್ಸ್ ಮನೆಗೆ ಹೋಗ್ತೀನಿ, ಕಮೆಂಟ್ ಮಾಡಿರಿ, ಎಲ್ಲರೂ ಹೇಳ್ತೀನಿ. ಫ್ರೆಂಡ್ಸ್ ಎಲ್ಲರೂ ಕಮೆಂಟ್ ಮಾಡಿರಿ, ಒಂದೊಂದು ದಿನ ನಿಮ್ಮ ಮನೆಗೆ ಬಂದು ತಿಂತೀನಿ, ಸ್ಪೆಷಲ್ ಮಾಡಿಕೊಡಿ. ನನಗೆ ಕಾರ್ತಿಕ್ ಆಗಿರೋದ್ರಿಂದ ನಾನ್ ವೆಜ್ ತಿನ್ನೋಕ್ಕಾಗಲ್ಲ. ನಿಮ್ಮ ಮನೇಲಿ ಏನೇ ನಿಮ್ಗೇನು ಬರುತ್ತೆ ಸ್ಪೆಷಲ್ ಅಡುಗೆಗಳು ಮಾಡಿಕೊಡಿ, ಬಂದು ವಿಡಿಯೋ ಮಾಡಿಕೊಟ್ಟು ರಿವ್ಯೂ ಮಾಡ್ಕೊಂಡು ಹೋಗ್ತೀನಿ. ಬನ್ಸಿ ರವೆ ಫ್ರೆಂಡ್ಸ್, ತುಂಬಾ ಜನ ಬನ್ಸಿ ರವೆನಲ್ಲೇ ಮಾಡ್ತಾರೆ. ಚೂರು ಹಾಕ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಇರಲಿ ಅಂತ. ನಾನೇನು ಅನ್ಕೊಂಡಿದ್ದೆ ಅಂತ ಅಂದ್ರೆ, ನಾವು ಗೋಧಿ ಹಿಟ್ಟು ಏನ್ ಚಪಾತಿ ಮಾಡ್ತೀವಿ ಅದು ಮಾಡೋದೇ ಬೇರೆ ಇದರಿಂದ, ನಾವು ಗೋಧಿನಲ್ಲೇ ನುಚ್ಚು ಮಾಡೋದು ಅನ್ಕೊಂಡಿದ್ವಿ. ಈ ರವೆ ಏನ್ ಬಳಸ್ತಾರೆ ಅದಕ್ಕೆ ಬಳಸೋ ಗೋಧಿನೇ ಬೇರೆ, ನಾವು ಗೋಧಿ ಹಿಟ್ಟು ಏನ್ ಚಪಾತಿ ಬಳಸ್ತೀವಿ ಅದಕ್ಕೆ ಬಳಸೋ ಗೋಧಿನೇ ಬೇರೆ ಅಂತ. ಈ ವಿಷಯ ನನಗೆ ಗೊತ್ತಿರ್ಲಿಲ್ಲ. ಸೊ ಮೊನ್ನೆ ಯಾವ್ದೋ ಒಂದು ಯೂಟ್ಯೂಬ್ ನಲ್ಲಿ, ನಿಜ ಹೇಳ್ತಿದ್ದೀನಿ, ಯೂಟ್ಯೂಬ್ ನಲ್ಲಿ ಎಷ್ಟೋ ಇನ್ಫಾರ್ಮೇಶನ್ಗಳು ನಮ್ಗೆ ಗೊತ್ತಾಗ್ತಾ ಹೋಯ್ತು. ಸೊ ನಂಗೆ ಗೊತ್ತಿರೋದು ನಿಮ್ಗೆ ಶೇರ್ ಮಾಡ್ತಾ ಇದೀನಿ ಅಷ್ಟೇನೆ. ಅದು ಸ್ವೀಟ್ ಓಪನ್ ಮಾಡಿ ನೋಡು. ಇನ್ನು ಕೆಲವ್ರಿಗೆ ಟಾನ್ ಸ್ವೀಟು. ವೆಲ್ಕಮ್. ಅದು ಗ್ಲಾಸ್ ಬಾಟ್ಲು ಹೊಡೆದೋಗುತ್ತೆ ಇಡಲ್ಲಿ. ತಿನ್ನಂಗೆ ಕೊಡ್ತೀನಿ ತಾಯಿ. ಬೇಕಾ? ತಿನ್ನು, ತಿಂದ್ರೆ ನೀನ್ ಗುಡ್ಗಲ್ಲ ಅದನ್ನ. ಒಂದೊಂದು ಇವಾಗ ಡಾಲ್ಗೆ ಹಾಕ್ತಾರೆ ನೋಡಿ, ಸಿಗಿ ತಿನ್ನು ಅಂತ. ಒಂದ್ ಸ್ವಲ್ಪ ಹೊಡ್ಬಿಡ್ತೀನಿ ರವೆನ. ರವೆ ಹುರ್ಕೊಂಡಿದ್ದಾಯ್ತು. ಇವಾಗ ಟೊಮೊಟೊ ಮತ್ತೆ ಸ್ವಲ್ಪ ಈರುಳ್ಳಿ ಎಲ್ಲ ಹಾಕಿ ಒಗ್ಗರಣೆ ಮಾಡಿದ್ರೆ ಅಷ್ಟತ್ರ ಹೋಗ್ಬೇಡ ಬಿಡಲ್ವ. ಅವ್ರು ನೋಡಿದವರು ತಿನ್ಬೇಕು, ಹಂಗೆ ಅವರೇ ತಿನ್ನತ್ರ ಅನ್ಸ್ಬೇಕು. ಅದು ತಿನ್ಬೇಕು ಅಂತ ಹಿಂಗೆ ಪಾಸ್ ಮಾಡ್ಕೊಂಡು ಹಿಂಗೆ ತಿಂತಾರೆ. ಸ್ವಲ್ಪ ಜಾಸ್ತಿ ಹಾಕಿ ಕಡಿಮೆ. ನೋಡಿದೀರಾ, ಈ ಕಡೆ ಪ್ಲೇಟಲ್ಲಿ ಅನ್ನ ಸಾಂಬಾರ್ ಇಟ್ಕೊಂಡಿರ್ತಾರೆ, ಫೋನಲ್ಲಿ ಕಬಾಬ್ ಫೋಟೋ ಹಾಕೊಂಡಿರ್ತಾರೆ, ಹಿಂಗೆ ಹಿಂಗೆ ತಿಂತಾರೆ ನೋಡಿ. ಹಿಂಗೆ ಕಬಾಬ್ ಮಾಡಿಟ್ಟು ಸ್ವಲ್ಪ ಬಿಸಿ ತಿನ್ಬೇಕು. ಹೊಟ್ಟೆ ಜಾಸ್ತಿ ಹಸ್ವಾಗ್ತಿದೆ. ಮಧ್ಯಾಹ್ನ ಮೊಸರನ್ನ ತಿಂದೆ, ನೀವು ಅನ್ನ ಸಾಂಬಾರ್ ತಿಂದ್ರಿ ವಿತ್ ಏನೇ ಆಗಲಿ ಫ್ರೆಂಡ್ಸ್, ಅವರೆಕಾಳು ಉಪ್ಪಿಟ್ಟು ತಿನ್ನೋದ್ರಲ್ಲಿ ಮಜಾ. ಇವಾಗ ಅವರೆಕಾಳು ಉಪ್ಪಿಟ್ಟು ಮಾಡ್ತಿದ್ದೀರಾ? ಕೇಸರಿ ಬಾತು? ಕೇಸರಿ ಬಾತ್ ಇವಾಗ ಬೇಡ ಪ್ಲೀಸ್. ಇವಾಗ ಬಿಸಿ ತಿನ್ಬೇಕು ನನಗೆ ಪಟ್ಪಟ್ಟ ಅಂತ. ಸರಿ ಬಿಡಮ್ಮ, ಆಯ್ತು. ಕೇಸರಿ ಬಾತು ಸ್ವೀಟ್ ಜಾಸ್ತಿ ಆಯ್ತು, ಮೊನ್ನೆ ಹಬ್ಬಕ್ಕೆಲ್ಲ ತಿಂದಿರೋದು. ಆಯ್ತು ಬಿಡಮ್ಮ, ಸರಿ. ನನಗೆ ಶುಗರ್ ಇಲ್ಲಮ್ಮ. ನಾನು ಇದ್ರೂ ತಿಂತೀನಿ, ಆದ್ರೂ ಇವಾಗ ಇಂಟ್ರೆಸ್ಟ್ ಇಲ್ಲ ಮಾಡಕ್ಕೆ, ಅದಕ್ಕೋಸ್ಕರ. ಆಯ್ತು, ರವೆ ಆದ್ಮೇಲೆ ಹಾಕ್ಬಿಡ್ತೀನಿ. ಬೇಗ ಬನ್ನಿಲಿ, ಬೇಗ ಬನ್ನಿಲಿ, ಬೇಗ ಬನ್ನಿ ಬಿಡಿ, ಬೇಗ ಬನ್ನಿ. ಖುಷಿ ಹತ್ರ ಹೋಗಿ, ಖುಷಿ ಹತ್ರ. ಏನ್ ಮಾಡ್ತಾ ಇದ್ಯಾ? ಅವಳ ಮಕ್ಕ ನೋಡಿ, ಅವಳ ಮಕ್ಕ ನೋಡಿ. ಝೋಂಬಿ? ಯಾರ್ ನೀನಾ? ಝೋಂಬಿ ಮಾಡಿದ್ದು ಯಾರಿಗ್ ಮಾಡಿದೆ ಝೋಂಬಿ? ಅವಳ ಮಕ್ಕ ನೋಡಿ ಅಂದ್ರೆ ಇದು ಲೆಫ್ಟ್ ಸೈಡು. ಯಾಕೆ ಖುಷಿ? ತುಟಿ ನೋಡಿ. ಲಿಪ್ಪಿಗೆಲ್ಲ ಯಾಕೆ ಬೆಳ್ಕೊಂಡಿದ್ಯಾ ನೀನು? ತರ್ಲಕೋಲು ಎಟ್ಟದ್ರಿಸಿ ತಗೊಂಬನಿ ಮಾ, ಕಡ್ಡಿ ಕೋಲ್ ತಗೊಂಬರಮ್ಮ. ತೊಟ್ಟೋಗ್ಬಿಟ್ಟ ರೊಟ್ಟೋಗಮ್ಮ, ತೊಟ್ಟೋಗ್ಬಿಟ್ಟ ರೊಟ್ಟೋಗಮ್ಮ. ಯಾಕೆ ಯಾಕೆ ಅಂದೆ? ಏನದು ಸ್ಮೆಲ್ ಮಾಡೋದಿಲ್ಲ, ಬೇಡ. ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ನಂಗೆ ಇದಕ್ಕೂ ಸಂಬಂಧ ಇಲ್ಲ. ನೀನ್ ತಪ್ಪು ಮಾಡಿರೋದು. 1 2 3 ಹೇಳ್ತಿದ್ದಾರೆ. 1 2 3 ಹತ್ತು ಮೇಲೆ. ತುಟಿಗೆಲ್ಲ ಯಾಕೆ ಹಚ್ಕೊಂಡಿರೋದು? ಏನ್ ಬೇಡ? ಸಾರಿ ಅಂದ್ಬಿಟ್ರೆ ಮುಗ್ದೋಯ್ತಾ? ಸಾರಿ ಅಂದ್ರೆ ಮುಗ್ದೋಯ್ತಾ ಖುಷಿ? ಎಷ್ಟ್ ಸತಿ ಹೇಳಿದೀನಿ ನಿನಗೆ ನಂಗೆಲ್ಲ ಬಳ್ಕೋಬಾರ್ದು ಅಂತ ಹೇಳಿಲ್ಲ ನಿನ್ಗೆ? ಓಕೆ, ಇನ್ನೊಂದ್ಸರಿ ಹಿಂಗ್ ಮಾಡ್ಕೋಬಾರ್ದು, ಓಕೆನಾ? ವಾಶ್ ಮಾಡ್ಕೋಬೇಕು. ಲವ್ ಯು. ನಾನು ಅದನ್ನೇ ಅದಕ್ಕೆ ಕರೆದಿದ್ದು. ಇದೇ ಲಾಸ್ಟ್, ಓಕೆನಾ? ಓಕೆ ಬೇಬಿ, ಲವ್ ಯು ಬೇಬಿ, ಲವ್ ಯು ಬೇಬಿ, ಲವ್ ಯು ಖುಷಿ, ಲವ್ ಯು ಖುಷಿ, ಲವ್ ಯು, ಲವ್ ಯು, ಲವ್ ಯು, ಲವ್ ಯು ಅಮ್ಮ, ಲವ್ ಯು ಅಮ್ಮ. ಇರು ಶಾವಿ, ಇರು ಶಾವಿ. ಓ
ಆಯ್ತು ಸ್ಟಾಪ್. ನೀರೇ ಕಲಿ ಕಣ. ಹೊಡೋದು ಅಮ್ಮ. ಹೌದಾ? ಹೊಡೋದು ಗೋವೆ. ನಂಗೆ ಖುಷಿ ಬೇಡ ಗೋವೆ, ನಂಗೆ ಬಾಬು ಬೇಕು, ಖುಷಿ ಬೇಡ ಗೋವೆ. ನೋಡಿ 5 ಸೆಕೆಂಡಲ್ಲಿ ಸರಿ ಆಗ್ತದೆ ನೋಡಿ. ಅಷ್ಟೇ. ನಾಟಕದಳು ಚಿಕನ್ ಮಾಡೋಣ. ನೀನು ಚಿಕನ್ ಮಾಡ್ಲಾ? ಚಿಕನ್ ಹಿಂಗೆ ಮಾಡ್ಲಾ? ಆಮೇಲಿಂದ ಆಟ ಆಡೋಣ. ಉಪ್ಪಿಟ್ಟು ರೆಡಿನಮ್ಮ? ಉಪ್ಪಿಟ್ಟು ರೆಡಿ ಫ್ರೆಂಡ್ಸ್. ಸೂಪ್ ಉಪ್ಪಿಟ್ಟು. ನಂಗೆ ಯಾರೋ ಮೆಸೇಜ್ ಮಾಡಿದ್ರು ಫ್ರೆಂಡ್ಸ್, ಏನಂತ ಅಂದ್ರೆ ಯಾರಾದ್ರೂ ನಿಮ್ ಫ್ಯಾಮಿಲಿ ಹುಡುಗಿರಿದ್ರೆ ಹೇಳಿ, ಮದ್ವೆಗೆ ನಮ್ಮ ಮನೆಯಲ್ಲಿ ಹುಡುಗರಿದ್ದಾರೆ ಅಂತ ಹೇಳಿದ್ರು. ಏನಾಗುತ್ತೆ ಅಂತಂದ್ರೆ ಕತೆ, ನಮ್ಮ ಫ್ಯಾಮಿಲಿನಲ್ಲಿ ಇವಾಗ ಯಾರು ಹೆಣ್ಮಕ್ಳು ಗಂಡ್ಮಕ್ಳು ನಮ್ಗೂ ಇರೋದು. ಆಕ್ಚುಲಿ ನಮ್ಗೆ ಬೇಕಾಗಿದೆ. ಯಾರ ಮನೇಲಿ ಹೆಣ್ಮಕ್ಳು ನಮ್ಮನೇಲಿ ಗಂಡ್ ಮಗುನೇ ಇರೋದಲ್ಲ. ಎಷ್ಟೊಂದ್ ಜನ ಮಕ್ಳು ಇದಾರೆ ಗಂಡ್ಮಕ್ಳು ಇನ್ನು. ಆಯ್ತು ಮಗ, ಇರು ಮಗ, ಹಿಂಗಿರ್ಬೇಕು ಮಕ್ಳಾದ್ರೆ. ಗಂಟೆ ಇಟ್ಕೊಂಡು ರೆಡಿಯಾಗಿ ನಿಂತಿರ್ಬೇಕು. ಇರು ಸರ್, ಮಾಡ್ತೀನಿ, ಕೊಡ್ತೀನಿ ಇರು. ಆಯ್ತಾ? ನಾನ್ ಅದಕ್ಕೆ ಅವ್ರಿಗೆ ಹೇಳಿದೆ, ನಿಮ್ಮನೇಲಿ ಯಾವ್ದಾದ್ರು ಹೆಣ್ಮಕ್ಳು ಇದ್ರೆ ಹೇಳಿ, ಯಾವ್ದಾದ್ರು ಇದ್ರೆ ಹೇಳಿ, ನಮ್ಗೆ ಆಕ್ಚುಲಿ ಬೇಕಾಗಿರೋದು ಹಿಂಗೆ ಯಾರು ಇದ್ರೆ ಹೇಳಿ ಮೇಡಮ್ ಅಂತ ಹೇಳಿದೆ. ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ಜಾತಿ ಯಾವ್ದಾದ್ರು ಸರಿ ಅಂತ ಅವ್ರಿಗೆ ಹೇಳ್ಬೇಕಂದ್ರೆ ಇವಾಗ ಯಾವ ಕ್ಯಾಸ್ಟಿಸಮ್ಸ್ ನಡೀತಿಲ್ಲ, ಯಾವ ರೀತಿ ಕಲರ್ ಹತ್ರ ನೋಡಲ್ಲ. ಮುಂಚೆ ಜಾತಿ ಯಾವ್ದಾದ್ರು ಸರಿ ಇವಾಗ ಒಂದ್ ಹೆಣ್ಣು ಸಿಕ್ಕಿದ್ರೆ ಇಲ್ಲ. ಮುಂಚೆ ಹೆಂಗಿತ್ತು ಗೊತ್ತಾ? ಮುಂಚೆ ಹುಡ್ಗ ಸಿಗ್ಬೇಕು, ಒಳ್ಳೆ ಗಂಡು, ಒಳ್ಳೆ ಮನೆ ಕಡೆ ಅವನು, ಚೆನ್ನಾಗಿ ಇದ್ ಮಾಡಿರ್ಬೇಕು, ಸಂಬಳ ಅಂತ ನೋಡ್ತಿದ್ರು. ಇವಾಗ ಒಳ್ಳೆ ಹೆಣ್ಮಗು ಸಿಕ್ಕಿದ್ರೆ ಸಾಕು ಅಂತ ಎಲ್ಲಾರು ಕೇಳ್ಕೊತಾ ಇದಾರೆ. ಅಂದ್ರೆ ಮೊದ್ಲೆಲ್ಲ ಲವ್ ಮ್ಯಾರೇಜ್ ಅಂತ ಆಗ್ತಾ ಇದಾರೆ ಅಂತಂದ್ರೆ, ಅಯ್ಯೋ ಅವ್ನು ಅವಳ ಜೊತೆ ಹುಡಕ್ ಮದ್ವೆ ಆದಂತೆ, ಇವ್ನು ಇವಳ ಜೊತೆ ಹುಡಕ್ ಮದ್ವೆ ಆದಂತೆ ಅಂತ ಹೇಳೋರು. ಆ ಲವ್ ಮ್ಯಾರೇಜ್ ಅನ್ನೋದಕ್ಕೆ ಏನೋ ಒಂದ್ ದೊಡ್ಡ ಪಟ್ಟ ಅನ್ನೋ ತರ ಕೊಟ್ಟಿರೋರು. ಇವಾಗೆಲ್ಲ ಹಿಂಗಾಯ್ತು. ಆಮೇಲೆ ನೀವ್ ಮದ್ವೆ ಆಗೋ ಟೈಮಲ್ಲಿ, ಆಮೇಲೆ ನಾನ್ ಮದ್ವೆ ಆಗೋ ಟೈಮ್, ಓಕೆ. ಆಮೇಲೆ ನೆಕ್ಸ್ಟ್ ಸ್ಟೇಜ್ ಏನಾಯ್ತು ಅಂತಂದ್ರೆ, ಮನೆಯಲ್ಲಿ ಒಪ್ಸಿ ಮದ್ವೆ ಆಗೋ ತರ ಮಾಡಿದ್ರು. ಅದು ಒಂಥರ ಓಕೆ. ಆದ್ರೂ ಲವ್ ಮ್ಯಾರೇಜ್, ಲವ್ ಕಮ್ ಅರೇಂಜ್, ಅದು ಲವ್ ಕಮ್ ಅರೇಂಜ್ ಅಂತ ಓಕೆ ಓಕೆ. ಇವಾಗ ಹೆಂಗ್ ಆಗೋಗ್ಬಿಟ್ಟಿದೆ ಅಂತಂದ್ರೆ, ಆ ಲವ್ ಕಮ್ ಅರೇಂಜ್ ಅಲ್ಲೂ ಅಪ್ಪ ಅಮ್ಮ ಕೇಳ್ತಿದ್ ಸೇಮ್ ಕ್ಯಾಸ್ಟ್ ಹುಡುಗ ಅಂತ ಕೇಳ್ತಾ ಇದ್ರು. ಇವಾಗ ಅಪ್ಪ ಅಮ್ಮನೇ ಹೆಂಗ್ ಆಗ್ಬಿಟ್ಟಿದ್ದಾರೆ ಅಂತಂದ್ರೆ, ನಮ್ಗೆ ಯಾವ ಕ್ಯಾಸ್ಟ್ ಹುಡುಗಿ ಸಿಗದೆ ಇರೋದಕ್ಕೆ ಯಾವ ಕ್ಯಾಸ್ಟ್ ಆದ್ರೂ ಸರಿ ಹೆಣ್ಮಕ್ಳು ನಮ್ಗೆ ಹೆಣ್ ಬೇಕು ಅಂತ. ಈ ನಿಜ ಹೇಳ್ತೀನಿ, ಹೆಂಗಾಗಿದೆ ಅಂದ್ರೆ ಈ ತರ ಇರೋದಕ್ಕೇನೇನೆ ನಮ್ಮ ಹೆಣ್ಮಕ್ಳು ಏನಂದ್ರೆ ಇನ್ನೂ ಒಂಥರ ಜಾಸ್ತಿ ಉಪ್ತಾ ಇದಾರೆ ಅಂತ ಅನ್ಸುತ್ತೆ. ದಾರಿ ತಪ್ತಾ ಇದಾರೆ. ಒಂದ್ ದಾರಿ ತಪ್ತಾ ಇದಾರೆ ಅನ್ನೋದಕ್ಕಿನ್ನ ಇವಾಗ ಆಲ್ಮೋಸ್ಟ್ 26 ವರ್ಷ 27 ವರ್ಷ ನಮ್ಮನೆ ಹೆಣ್ಮಕ್ಳಲ್ಲಿ ಎಷ್ಟೊಂದೇ ಜನ, ಇವಾಗ ನಮ್ಮ ಚಾಂದಿ ಆಗಿರ್ಬೋದು, ಶಿಲ್ಪ ಆಗಿರ್ಬೋದು, ಅವರು ಅಷ್ಟೇ. ಅಂದ್ರೆ ಅವ್ರು ಕೆಲ್ಸಕ್ಕೆ ಹೋಗ್ತಾ ಇದ್ರು ಬಿಡಿ. ಸೊ ಆದ್ರಿಂದ ಅವ್ರಿಗೆ ನಾವು ಓದಿರೋ ತಕ್ಷಣ ಕೆಲ್ಸಕ್ಕೆ ಹೋಗ್ಬೇಕು ನಾವು ಅನ್ನೋ ಆಸೆ ಇತ್ತು. ಆದ್ರಿಂದ ಒಂದ್ ಸ್ವಲ್ಪ ಲೇಟ್ ಆಗಿ ಮದ್ವೆ ಆದ್ರು. ಇನ್ನೂ ಸ್ವಲ್ಪ ಜನ ಏನಂತಂದ್ರೆ ದಾರಿ ತಪ್ತಿದ್ದಾರೆ ಇನ್ ದ ಸೆನ್ಸ್ ಆಫ್, ಇವಾಗ ಹೇಗೆ ಹೋಗಿದೆ ಅಂದ್ರೆ, ಇವಾಗ ಜನರೇಷನ್ ಚೇಂಜ್ ಆಗಿರೋದ್ರಿಂದ ಅಪ್ಪ ಅಮ್ಮ ಓಪನ್ ಆಗಿದ್ದಾರೆ ಮಕ್ಳ ಜೊತೆ ಜಾಸ್ತಿ. ಸೊ ಹೆಣ್ಮಕ್ಳಿಗೆ ಜಾಸ್ತಿ ಓಪನಿಂಗ್ ಅಂದ್ರೆ ಮನೇಲಿ ತುಂಬಾ ಫ್ರೀಡಮ್ ಕೊಟ್ಟಿರೋದ್ರಿಂದ ಒಬ್ಬೊಬ್ರು ಹೆಣ್ಮಕ್ಳು ಅದನ್ನ ಯೂಸ್ ಮಾಡ್ಕೊಂತಿದ್ದಾರೆ, ಒಬ್ಬೊಬ್ರು ಹೆಣ್ಮಕ್ಳು ದಾರಿ ತಪ್ತಾ ಇದ್ದಾರೆ ಅಂತ ಹೇಳಿ. ನಾನು ಹೇಳುದು ಫೈನಾನ್ಷಿಯಲಿ ಚೆನ್ನಾಗಿರ್ಲಿ, ಇಲ್ಲದೆ ಚೆನ್ನಾಗಿರೋರು ಕೂಡ ಒಂದ್ ಬೇಗ ಮದ್ವೆ ಆಗ್ತಾ ಇಲ್ಲ. ಹೆಂಗೆ ಗೊತ್ತಾ, ಇವಾಗ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಹೆಣ್ಮಕ್ಳು ಆದಷ್ಟು ಒಂದ್ ಸ್ವಲ್ಪ, ಇವಾಗ ನಮ್ಗೆಲ್ಲ ನೋಡಿ 18-19 ಮದುವೆ ಮಾಡ್ತೀವಿ. ನಾನ್ ಹೇಳೋದಂದ್ರೆ ಅಟ್ಲೀಸ್ಟ್ ಒಂದು ಗ್ರಾಜುಯೇಷನ್ ಮುಗಿಸ್ಕೊತಿದ್ದಂಗೆ ಒಂದ್ 21-22 ವರ್ಷಕ್ಕೆ ಮದ್ವೆ ಆಗ್ಬೇಕು ಅಂತ. ಅಟ್ಲೀಸ್ಟ್ ಒಂದ್ 23 ಆದ್ರೂ ಓಕೆ. ಯಾಕೆ ಅಂತ ಹೇಳ್ತೀನಿ ನಾನು, ಮೊದ್ಲೆಲ್ಲ ಆಯಸ್ಸು 100 ವರ್ಷ ಅಂತ ಹೇಳ್ತಾ ಇದ್ರು. ಇವಾಗ ನಿಜವಾಗ್ಲೂ ಖಂಡಿತ ಅಷ್ಟಿಲ್ಲ. ನಮ್ಮ ಅಮ್ಮಂದಿರ ಬದುಕಿರೋ ಅಷ್ಟು ವರ್ಷ ನಾವು ಬದುಕೋದಿಲ್ಲ ಅಂತ ಅನ್ಕೋತೀನಿ. ಇವಾಗೆಲ್ಲ 80ಕ್ಕೆ ಬಂದು 70ಕ್ಕೆ ಬಂದು ಇವಾಗೆಲ್ಲ 50 ವರ್ಷಕ್ಕೆ ಬರ್ತಾ ಇದೆ. ನೆಕ್ಸ್ಟ್ ವರ್ಷಕ್ಕೆ ಬದುಕೋದು ಗೊತ್ತಿಲ್ಲ. ಅಟ್ಲೀಸ್ಟ್ ಒಂದ್ 50 ವರ್ಷ ಅಂತ ನಾನ್ ಅನ್ಕೊಂತೀನಿ. ನಂದೇ ನಾನು ಅನ್ಕೋತೀನಿ, ನಮ್ಮ ಮಮ್ಮಿರೆಲ್ಲ ಇದ್ದಷ್ಟು ವರ್ಷ ನಾನು ಇರಕ್ಕಾಗಲ್ಲ, ಏನ್ ನಾನು ಒಂದ್ 50 ವರ್ಷನೋ ಗೊತ್ತಿಲ್ಲ ಏನು ಅಂತ ಹಂಗ ಅನ್ಕೊಂತಾ ಇರ್ತೀವಿ. ಸೊ ಹಾಗಿರುವಾಗ ಹೆಣ್ಮಕ್ಳು ಆದಷ್ಟು ಬೇಗ ಒಂದ್ಸಲ ಮದ್ವೆ ಆದ್ರೆ ಅವರು ಮಕ್ಳು ಮರಿ ಆತರ ಎಲ್ಲ ನೋಡ್ಕೊಂಡು ಸ್ವಲ್ಪ ಇದ್ ಮಾಡ್ಬೋದು ಅನ್ನೋದು ಆಸೆ. ಸೊ ಆದಷ್ಟು ಬೇಗನೆ ಮದ್ವೆ ಆಗ್ಬೇಕು ಹೆಣ್ಮಕ್ಳು. ತಂದೆ ತಾಯಿ ಕೂಡ ಅವ್ರಿಗೆ ಮಾಡ್ಬೇಕು, ಮನೆಯಲ್ಲಿ
ಒತ್ತಾಯ ಮಾಡ್ಬೇಕು ಅನ್ನೋದಕ್ಕಿಂತ ಅದು ಒಬ್ಬೊಬ್ರಿಗೆ ಒಂದೊಂದರ ಚಾಯ್ಸ್ ಇರುತ್ತೆ. ಒಬ್ಬೊಬ್ರಿಗೆ ಓದ್ಬಿಟ್ಟು ಡಾಕ್ಟರ್ ಆಗ್ಬೇಕಂತ ಇಷ್ಟ ಇರುತ್ತೆ. ಅವ್ರು 21-23ಗೆಲ್ಲ ಮದ್ವೆ ಎಷ್ಟೊಂದ್ ಜನಕ್ಕೆ ಮದ್ವೆ ಆದ್ಮೇಲೆ ಓದಕ್ಕೆ ಇಷ್ಟ ಇಲ್ಲ, ಲೈಫ್ ಎಂಜಾಯ್ ಮಾಡ್ಬೇಕಂತ ಇಷ್ಟ ಇರುತ್ತೆ. ಸೊ ಇವಾಗ ಮಿನಿಮಮ್ ಏಜ್ ಏನಾಗೋಗಿದೆ ಅಂದ್ರೆ ಮದ್ವೆ ಆಗಕ್ಕೆ 25. ಗವರ್ಮೆಂಟ್ ಪ್ರಕಾರನೇ ಬಂದಿರೋದು 21 ವರ್ಗು ಮದ್ವೆ ಮಾಡಂಗಿಲ್ಲ. ಇವಾಗ ಹೊಸ ಲಾ ಬರ್ತಿದೆ 23 ಇಯರ್ಸ್ ವರ್ಗು ಯಾರಿಗೂ ಮದ್ವೆ ಮಾಡಂಗಿಲ್ಲ. ಹೆಣ್ಮಕ್ಳಿಗೆ ಬಂದು ಒಂದು 20 to 23 ಇಯರ್ಸ್, ಗಂಡ್ ಮಕ್ಳಿಗೆ ಅದು 25 ಇಯರ್ಸ್ ಸಾಕು ಅಂತ ಅನ್ಕೊಂಡಿದ್ದೀನಿ. ಓಕೆ, ಇವಾಗ ಉಪ್ಪಿಟ್ಟು ರೆಡಿ ಆಯ್ತು. ಬಿಸಿ ಬಿಸಿ ಹಾಕೊಂಡು ನಾವು ತಿಂತೀವಿ ಫ್ರೆಂಡ್ಸ್. ಇವಾಗ ಬಿಸಿ ಬಿಸಿ ಉಪ್ಪಿಟ್ಟು ರೆಡಿ ಆಯ್ತು. ಏನಕ್ಕೆ ಬನ್ಸಿ ರವೆಲ್ಲಿ ಅಂತಂದ್ರೆ ಇದೊಂಥರ ಹೆಂಗೆ ಅಂದ್ರೆ ಬಿಡಿ 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 ಆಗಿ ಬರುತ್ತೆ ಬನ್ಸಿ ರವೆಲ್ಲಿ ಮಾಡಿದ್ರೆ. ಅದಕ್ಕೆ ನಂಗೆ ಪರ್ಸನಲಿ ತುಂಬಾ ಇಷ್ಟ ಆಗುತ್ತೆ. ನಾವು ಈ ಸ್ಕೂಲ್ ಲೈಫ್ ಗಳಲ್ಲಿ ಅಂದ್ರೆ ಅಂಗನವಾಡಿಗೆ ಹೋಗ್ತಾ ಇದ್ವಿ ಚಿಕ್ಕ ವಯಸ್ಸಲ್ಲಿದ್ದಾಗ. ಅವಾಗ ಅಂಗನವಾಡಿನಲ್ಲಿ ಈ ತರ ಮಾಡ್ಕೊಡೋರು. ಅವಾಗ ಜಸ್ಟ್ ಏನಿಲ್ಲ, ಈ ತರ ಎಲ್ಲ ಮಾಡ್ತಾ ಇರಲಿಲ್ಲ. ಜಸ್ಟ್ ಈ ಸಾಸಿವೆ, ಕರ್ಬೇವಿನ ಸೊಪ್ಪು ಒಗ್ಗರಣೆ ಮಾಡ್ಬಿಟ್ಟು ಈರುಳ್ಳಿನೂ ಹಾಕ್ತಾ ಇರಲಿಲ್ಲ ಅನ್ಸುತ್ತೆ. ಅದಕ್ಕೆ ಜಸ್ಟ್ ನೀರು ಉಪ್ಪು ಹಾಕ್ಬಿಟ್ಟು ಇದಿಷ್ಟು ರವೆ ಎಲ್ಲ ಹಾಕಿ ಮಾಡ್ಕೊಡೋರು. ಏನ್ ಟೇಸ್ಟ್ ಇರೋದು ಗೊತ್ತಾ ಅದು. ಈ ತರ ಇರ್ತಿತ್ತು ಬಿಡಿ ಬಿಡಿಯಾಗಿ. ನಂಗೆ ತುಂಬಾ ಇಷ್ಟ ಆಗ್ತಾ ಇತ್ತು. ಸೊ ಅದಕ್ಕೋಸ್ಕರ ಬನ್ಸಿ ರವೆ ಮಾಡಿದೆ. ನಮ್ಮ ಪಾರ್ವತಮ್ಮನ ಬನ್ಸಿ ರವೆಲ್ಲ ಮಾಡೋದು ಯೂಶಲಿ ಮೀಡಿಯಂ ರವೆಗಿನ್ನ. ಸೊ ಆಯ್ತು, ಇವಾಗ ಒಂದು ಸ್ವಲ್ಪ ಬಿಸಿ ಬಿಸಿ ಖುಷಿಯಾಗಿ ತಿನ್ನಿಸಿ ನಾನು ತಿನ್ನೋಣ ಅಂತ ಹೇಳ್ಬಿಟ್ಟು ಪ್ಲೇಟ್ಗೆ ಹಾಕೊಂಡಿದ್ದೀನಿ. ನನ್ನ ಇದು ಕ್ಯಾಮ್ರಾನಲ್ಲಿ ಸ್ಟೋರೇಜ್ ಜಾಸ್ತಿ ಆಗಿದೆ ಅನ್ಸುತ್ತೆ. ಪಟ್ 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 ಅಂತ ಕಟ್ ಆಗ್ತಾನೇ ಐತೆ ಏನು ವಿಡಿಯೋ. ಅದಕ್ಕೆ ಒಂದು ಸ್ವಲ್ಪ ಸ್ಟೋರೇಜ್ ಊರಿಗೆ ಹೋಗಿ ಬಂದಿದ್ದು ವಿಡಿಯೋಸ್ ಅದು ಇದು ಎಲ್ಲ ಬೇಜಾನೈತೆ. ಅದೆಲ್ಲ ಇವಾಗ ಕುತ್ಕೊಂಡು ಒಂದು ಸ್ವಲ್ಪ ತಿನ್ಸ್ಬಿಟ್ಟು ನಾನು ತಿಂದು ಆಮೇಲೆ ಡಿಲೀಟ್ ಮಾಡಬೇಕು. ಅದೆಲ್ಲ ಸ್ಟೋರೇಜ್ ಸ್ವಲ್ಪ ಸ್ಪೇಸ್ ಉಳಿಸ್ಬೇಕು. 500 ಚಿಲ್ಲರೆ ಅದೇನು GB ಬರ್ತಲ್ಲ ಅದಿರೋದು ನಂದು. ಅದೇ ಅಷ್ಟು ಫುಲ್ ಆಗಿ ಹೋಗಿದೆ ಅಂದ್ರೆ ಯೋಚನೆ ಮಾಡಿ ಹೆಂಗಿದೆ ಅಂತ. ಸೊ ಅದಕ್ಕೋಸ್ಕರ ಅದೆಲ್ಲ ಸ್ವಲ್ಪ ಸ್ಪೇಸ್ ಖಾಲಿ ಮಾಡ್ತೀನಿ. ಒಂಥರ ಶಿಕ್ಷಕ ನೋಡಿ ವಿಡಿಯೋನ ಒಂಥರ ಶಿಕ್ಷಕ ಆಗಿರೋ ಥರ ಆಗ್ತಾಯಿದೆ. ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ತೀನಿ ಫೋನು ಸ್ವಲ್ಪ. ಓಕೆ, ಸಿಗುವ ಮತ್ತೆ ಆಮೇಲೆ. ಮತ್ತೆ ವ್ಲಾಗ್ನ ಬೆಳಗ್ಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ರಾತ್ರಿನೇ ಉಪ್ಪಿಟ್ಟು ಮಾಡಿದ್ದು, ಬೆಳಗ್ಗೆ ಒಂದು ಸ್ವಲ್ಪ ಇತ್ತು ಇನ್ನೂ ಉಪ್ಪಿಟ್ಟು. ಸೊ ರಾತ್ರಿನೇ ಹೇಳಿದರು ನನಗೆ ಬೆಳಗ್ಗೆಗೂ ಬೇಕು ನಿಖಿತ ತರಕಾರಿ ಉಪ್ಪಿಟ್ಟಲ್ಲೂ ಸ್ವಲ್ಪ ನಂಗೆ ಬಿಸಿ ಮಾಡಿಕೊಟ್ರೆ ಅದನ್ನೇ ತಿಂತೀನಿ ಅಂತ ಹೇಳಿದರು. ಅದ್ರ ಜೊತೆಗೆ ಮತ್ತು ಅಡುಗೆನೂ ಕೂಡ ಮಾಡಿದ್ದೆ ಮತ್ತು ತಿಂಡಿನೂ ಕೂಡ ಚಪಾತಿ ಎಲ್ಲ ಮಾಡಿದ್ದೆ. ಸೊ ಅದೆಲ್ಲ ಮಾಡಿಟ್ಟು ಆಮೇಲೆ ಖುಷಿಮಾಗೆ ಲಂಚ್ ಬಾಕ್ಸು ಕೂಡ ಎಲ್ಲ ರೆಡಿ ಮಾಡಿ ಕೊಟ್ಟು ಕಳಿಸ್ಬಿಟ್ಟಿದ್ದೆ, ಒಟ್ಟಿಗೆ ಕೊಟ್ಟು ಕಳಿಸ್ಬಿಟ್ಟಿದ್ದೆ. ಸೊ ಅದರಿಂದ ಪೂಜೆ ಮಾಡಿಬಿಟ್ಟು ನಾನು ಹೊರಡುವ ಅಂತ ಹೇಳಿ ಇನ್ನು ಮಧ್ಯಾಹ್ನ ಊಟಕ್ಕೆ ಬಂದು ಸ್ವಲ್ಪ ನಾನೇನು ರೈಸ್ ಮಿಕ್ಕಿರುತ್ತೆ ಅದನ್ನು ಮಾತ್ರ ಇಟ್ಕೊತೀನಿ. ಕೆಲವೊಂದು ಟೈಮ್ ಏನಾದ್ರು ಶಾಪಿಗೆ ಹೊರಡೋದು ಲೇಟ್ ಆಯಿತು ಅಂತಂದರೆ ಊಟ ಮಾಡ್ಕೊಂಡೇ ಓಡ್ಬಿಡ್ತೀನಿ. ಕೆಲವೊಂದು ಟೈಮ್ ಏನಂದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿಬಿಡ್ತು ನನಗೆ ರೀಸೆಂಟಾಗಿ 1 ಇಯರಿಂದ. ಆವಾಗಿಂದ ಸ್ವಲ್ಪ ಊಟದ್ರಲ್ಲಿ ಮಾತ್ರ ಸ್ವಲ್ಪ ಏನಂದರೆ 2 to 3 ಅವರ್ಸ್ಗೆ ಒಂದ್ಸರಿ ಏನಾದ್ರು ತಿಂತಾಯಿರ್ತೀನಿ. ಇಲ್ಲಾಂದರೆ ಹೊಟ್ಟೆ ಹಸು ಜಾಸ್ತಿ ಆದರೆ ಅದು ತಲೆಗೆ ಏರ್ದಂಗೆ ಆಗ್ಬಿಟ್ಟು ತಲೆನೋವು ಜಾಸ್ತಿ ಆಗಿಬಿಡುತ್ತೆ. ಗ್ಯಾಸ್ಟ್ರಿಕ್ ತಲೆನೋವು ಅಂತೂ ನಿಜವಾಗ್ಲೂ ಹೋಗೋದಿಲ್ಲ ಊಟ ಮಾಡೋವ್ರಿಗೂ. ಅದರಿಂದ ಅದು ಬಂದರೆ ಹೋಗೋದು ಕಷ್ಟನೇ. ಸೊ ಅದಕ್ಕೋಸ್ಕರ ಹೊಟ್ಟೆಗೆ ಅಟ್ಲೀಸ್ಟ್ ನಂಗೆ ಹೇಳಿರೋದೇನೆಂದರೆ ಡಾಕ್ಟ್ರು ಅವಾಗವಾಗ 2 ಅವರ್ಸ್ಗೆ ನೀವೇನಂದರೆ ಒಟ್ಟೊಟ್ಟಿಗೆ ಊಟ ಮಾಡಿಬಿಟ್ಟು ಅದನ್ನ ಗ್ಯಾಪ್ 4 ಅವರ್ 5 ಅವರ್ ಗ್ಯಾಪ್ ತೊಗೋಬೇಡಿ. ಸೊ ನೀವೆಲ್ಲ ವರ್ಕ್ ಮಾಡ್ತಿರೋದ್ರಿಂದ ಏನಾದರೂ 2 ಅವರ್ಗೂ ಸ್ವಲ್ಪ ಏನಾದರೂ ತಿಂತಾರಿ ಅಂತ ಹೇಳ್ತಾ ಇರ್ತಾರೆ. ಸೊ ಹಾಗೆ ನಾನು ಮಾಡ್ತಾಯಿದ್ದೀನಿ ಇವಾಗ ರೆಗ್ಯುಲರ್ ಆಗಿ. ನಿಮಗೂ ಯಾರಿಗಾರು ಗ್ಯಾಸ್ಟ್ರಿಕ್ ಇದ್ದರೆ ಈ ಥರ ಫಾಲೋ ಮಾಡ್ಬೋದು. ನಮ್ಮ ಕೀರ್ತಿ ಇವತ್ತು ಬಜ್ಜಿ ಬೋಂಡ ತಂದವ್ರೆ, ಸೂಪರ್. ನಾವು ರೆಗ್ಯುಲರ್ ಆಗಿ ತೊಗೊಳೋದು ಅಲ್ಲೇನೆ, ಸೂಪರಾಗಿರುತ್ತೆ. ಅವರು ಕಡಲೆ ಇನ್ನೇನು ಗೊತ್ತಾ, ನಾವು ಹೋಟೆಲ್ ಇರ್ಬೇಕಾರೆ ಕಡಲೆ ಬೇಳೆನ ಹಂಗೇನೆ ಮಿಲ್ ಮಾಡಿಸ್ತಾ ಇದ್ವಿ. ಕಡಲೆ ಬೇಳೆನ ಇವ್ರು ಹಂಗೆ ಮಿಲ್ ಮಾಡಿಸ್ತಾರೆ. ಮಿಲ್ ಮಾಡಿಸ್ತಾ ಇರೋದು ಈ ತರ ಚೆನ್ನಾಗಿ ಫ್ರೆಶ್ನೆಸ್ ಆಗಿ ಚೆನ್ನಾಗಿ ಬರುತ್ತೆ. ಹಿಂಗ್ ಬರ್ತಿದಂಗೆ ಹೊಟ್ಟೋಗ್ತಾ ಇರುತ್ತೆ. ಒಡೆನೂ ಅಷ್ಟು ಹಿಂಗ್ ಅಂತಿದಂಗೆ ಹೊಟ್ಟೋಗ್ಬಿಡುತ್ತೆ. ನನ್ನ ಮಗಳು ತಿಂತವಳೆ ಇಲ್ಲಿ. ಆಮೇಲೆ ಕೀರ್ತಿ ಬಜ್ಜಿ ತಂದ್ಕೊಟ್ರು, ಬೋಂಡ ತಂದ್ಕೊಟ್ರು, ವಡೆ ತಂದ್ಕೊಟ್ರು. ನಾವು ಕಾಫಿ ಕೊಡ್ತೀವಿ. ಅದಕ್ಕೆ ಎಲ್ರು ಟೀ ಟೈಮ್ ಅಂತ ಕುತ್ಕೊಂಡು ತಿಂತಾ ಇದೀವಿ. ಖುಷಿ ನನ್ ಮೇಲೆ ಎಕ್ಸ್ಟ್ರಾ ಪ್ರೀತಿ ಬಂದಿದೆ. ವಡೆ ಕೊಟ್ಟೆ ಅಂತಾನೆ. ಇವಾಗ ವಾಚ್ ಬೇಕಾ? ಇವಾಗ ಹೋಗ್ಬಿಟ್ಟು ಟೈಮ್ ಆಯ್ತಮ್ಮ, ಟೈಮ್ ಆಯ್ತು ಅಂತಾಳೆ. 6 ಗಂಟೆ ಏನಂತಾಳೆ ಗೊತ್ತಾ, ವಾಚ್ ಹಾಕೊಂಡು ಟೈಮ್ ಆಯ್ತಮ್ಮ, ಅಮ್ಮ ಟೈಮ್ ಆಯ್ತು, ಎಲ್ಲಿಗೆ, ಸ್ಕೂಲಿಗೆ ಟೈಮ್ ಆಯ್ತು ಅಂತಾಳೆ. ಹೌದಮ್ಮ. ಆಮೇಲೆ ಮಲ್ಕೊಳಕ್ ಟೈಮ್ ಆಯ್ತು ಅಂತಾಳೆ. ವಾಚ್ ಇಲ್ದಲೇ ಮಲಗದೇ ಇಲ್ಲ, ವಾಚ್ ಕೈಯಲ್ಲೇ ಇರ್ಬೇಕು. ಗುಡ್ ಗರ್ಲ್. ಎಷ್ಟಂತ ಕೀರ್ತಿ ಈರುಳ್ಳಿ? 100 ರೂಪಾಯಿಗೆ 5 kg. ಇದು ಸ್ವಲ್ಪ ದಪ್ಪ ಅಲ್ಲ, ಅದಕ್ಕೆ ಓಕೆ. ಜಸ್ಟ್ ಮನೆ ಹತ್ರ ಹೋಗ್ಬಿಟ್ಟು ಬಂದ್ವಿ. ಖುಷಿ ಇವತ್ತು ರಕ್ಷಿತ್ ಬಂಡಿ ಮಕ್ಕಳಮ್ಮ ದೇವಸ್ಥಾನಕ್ಕೆ ಹೋಗಿದ್ದ. ಕಿತಿ ಅದೆಲ್ಲಿ ಬರೋದು ಹೇಳಿ? ಚಾಮರಾಜಪೇಟೆ ಹತ್ರ. ಚಾಮರಾಜಪೇಟೆನಾ? ರಕ್ಷಿತ್ ಹೇಳ್ದ ಬಸವನ ಗುಡಿನಾ? ಬಸವನ ಗುಡಿ ಅಲ್ಲ. ಹೌದಾ?
ನಂಗಂತ ಹೇಳ್ದ. ಚಾಮರಾಜಪೇಟೆ ಬಿಟ್ಟು ಇನ್ನೊಂಚೂರು ಇವ ಎಲ್ಲಿ ಹೋಗಿದ್ನ ಇರೋದೇ ಒಂದು ಬಂಡ್ ಮಾಡ್ಕೊಳಮ್ಮ. ನಾ ಶ್ರೀನಗರ ಅನ್ಕೊಂಡಿದ್ದೆ. ಬಸವನ್ ಗುಡಿ ಅಂದ್ರೆ ಏನ್ ಬಸವನ್ ದೇವಸ್ಥಾನ. ಓಕೆ ಹೋಗಿ ಬಂದ. ಮೆಣಸಿನ್ಕಾಯಿ ತಿನ್ನಕ್ಕೆಲ್ಲ ಗ್ಯಾಸ್ಟ್ರಿಕ್ ಆಗ್ಬಿಡುತ್ತೆ. ಮೆಣಸಿನ್ಕಾಯಿ ತಿನ್ಬಿಟ್ರೆ ಆಮೇಲೆ ಅದೆಲ್ಲ ಉರಿ ಬಂದ್ಬಿಡುತ್ತೆ. ಅದಕ್ಕೆ ಅಲ್ಲೇ ನಮ್ಮ ಅಕ್ಕಂಗೆ ಕೆತ್ತಿ ನಮ್ಮ ಅಕ್ಕಂಗೆ ಇಲ್ಲಿ ಹಿಂಗ್ ಕೊಟ್ಬಿಟ್ರೆ ಹಂಗೆ ತಿನ್ಕೊಬಿಡ್ತಾಳೆ ಮೆಣಸಿನ್ಕಾಯಿನ. ಹಸಿ ಅಕ್ಕ. ಓಕೆ ಫ್ರೆಂಡ್ಸ್, ಇವಾಗ ಹೇಳಿ ವಿಡಿಯೋದಲ್ಲೆಲ್ಲ ನೋಟ್ ಆಗ್ತಾ ಇದೆ. ನೀವ್ ಹೇಳ್ತಿರೋದೆಲ್ಲ ವಿಡಿಯೋದಲ್ಲಿ ನೋಟ್ ಆಗ್ತೈತೆ. ಬರ್ತಾರೆ ಬೇಕಾ? ಇವಾಗ ನೀನು ಬೆಳಗ್ಗೆಂದ ಆಗ್ಲಿಲ್ಲ ಬ್ಲಾಗ್ ಇದ್ ಮಾಡಕ್ಕೆ. ಇವಾಗ ಸೊ ಓಕೆ ಫ್ರೆಂಡ್ಸ್, ಮತ್ತೆ ಮನೆಗೆ ಹೋದ್ಮೇಲೆ ಹಂಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀವಿ.